ವೀಕ್ಷಕರೇ, ನಿಮಗೆಲ್ಲ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಅನ್ಫೇರ್ ಎವಿಕ್ಷನ್ ಆಗತ್ತಾ ಈ ವಾರ? ಪ್ರತಾಪ್ಗೆ ಯಾಕೆ ಗೆಲ್ತೀವಿ ಅಂತಾನೆ ಅನ್ನಿಸ್ತಿಲ್ಲ? ನಮ್ರತಾ ಯಾಕೆ ನಾಮಿನೇಟೇ ಆಗಲಿಲ್ಲ? ತನೀಷಾ ತಮ್ಮಷ್ಟಕ್ಕೆ ತಾವೇ ಗೆಲ್ಲುವ ಕುದುರೆ ಅನ್ಕೊಂಡ್ಬಿಟ್ರ? ಪ್ರತಾಪ್ ಗೆಲ್ತೀವಿ ಅಂತ ಅಂದ್ಕೊಳ್ತಾನೇ ಇಲ್ಲ. ಯಾಕೆ? ಪ್ರತಾಪ್ ಗೆಲುವಿಗೆ ಅಡ್ಡವಾಗತ್ತಾ ಯಾವುದಾದ್ರೂ ವಿಷಯ? ಯಾಕೆ ಮೈಕಲ್ ಇನ್ನೂ ಎಲಿಮಿನೇಟ್ ಆಗ್ತಿಲ್ಲ? ಮೈಕಲ್ ಯಾಕೆ ಎಲಿಮಿನೇಟ್ ಆಗದೆ ಮನೆಯಲ್ಲೇ ಇದ್ದಾರೆ? ನೋಡೋಣ ಬನ್ನಿ, ಈ ಎಲ್ಲ ವಿಷಯಗಳನ್ನು ಮಾತಾಡೋಣ ನಮ್ಮ ವಿಡಿಯೋದಲ್ಲಿ. ಯಾಕೆ ಈ ವಾರ ಅನ್ಫೇರ್ ಎವಿಕ್ಷನ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲೋ ಒಂದು ಕಡೆ ನನಗನ್ಸತ್ತೆ ಬಹುಶಃ ಇಡೀ ಮನೆ ಒಂದು ಕಡೆ ವರ್ತೂರ್ ಸಂತೋಷ್ ಅವರನ್ನು ಟಾರ್ಗೆಟ್ ಮಾಡ್ತಾ ಇದೆ, ಮತ್ತೊಂದು ಕಡೆ ಮೈಕಲ್ ಅವರನ್ನು ಕಂಟಿನ್ಯೂಸ್ ಆಗಿ ಸೇವ್ ಮಾಡ್ತಾನೆ ಬರ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಮೈಕಲ್ಗೋಸ್ಕರ ಬಲಿ ಆಗ್ತಾರ ವರ್ತೂರು ಸಂತೋಷ್. ಸೊ ವರ್ತೂರ್ ಸಂತೋಷ್ ಅವರನ್ನು ಎಲ್ಲಾದರೂ ಎಲಿಮಿನೇಟ್ ಮಾಡ್ತಾ ಬಿಗ್ ಬಾಸ್? ಬಹುಶಃ ವರ್ತೂರ್ ಸಂತೋಷ್ ಅವ್ರಿಗೆ ಸಾಕಷ್ಟು ಹೊರಗಡೆ ಅಭಿಮಾನಿಗಳಿದ್ದಾರೆ. ಹಳ್ಳಿಕಾರ್ ಅನ್ನೋ ಹೆಸರಿಂದ ಬಂದಿದ್ದರಿಂದ ಭಾಳಷ್ಟು ಹಳ್ಳಿ ಜನ ಅವರನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಹಳ್ಳಿಕಾರ್ ಸಂತೋಷ್ ಅಂತ ನಮ್ಮ ಇದರಲ್ಲೂ ಕೂಡ ಕಮೆಂಟ್ ಹಾಕಿರ್ತಾರೆ. ಸೊ ಎಲ್ಲೋ ಒಂದು ಕಡೆ ಮೈಕಲ್ಗೋಸ್ಕರ ಬಲಿ ಆಗ್ತಾರ ವರ್ತೂರ್ ಸಂತೋಷ್ ಅನ್ನೋದು ನನ್ನ ಅನಿಸಿಕೆ ಆಗ್ತಾಯಿದೆ. ಯಾಕೋ ಗೊತ್ತಿಲ್ಲ, ಮೈಕಲ್ ಅವ್ರನ್ನ ಕಂಟಿನ್ಯೂಸ್ ಆಗಿ ಸೇವ್ ಮಾಡ್ತಾನೆ ಬರ್ತಾ ಇದ್ದಾರೆ. ಮೈಕಲ್ ಅವರು ಅಲ್ಲಿ ಪ್ರತಾಪ್ ವಿರುದ್ಧ ಕೂಡ ಸಾಕಷ್ಟು ಗುಡುಕ್ತಾ ಇರ್ತಾರೆ. ಸುಮ್ಮನೆ ಪ್ರತಾಪ್ ಮೇಲೆ ಏನೋ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸ್ತಾ ಇರ್ತಾರೆ. ಹಾಗೆ ಪ್ರತಿ ಸರ್ತಿ ನಾವು ನೋಡ್ತೀವಿ, ಪ್ರತಾಪ್ ಅವರು ಯಾವುದೇ ಒಂದು ನಾಮಿನೇಷನ್ ಆಗಲಿ ಅಥವಾ ಒಂದು ಅನ್ಫೇರ್ ಆಗಲಿ ಈ ರೀತಿ ಬಂದಾಗ ಪ್ರತಾಪ್ ಅವರು ತಗೊಳ್ಳೋ ಹೆಸರು ಯಾವುದಂದರೆ ಮೈಕಲ್ ಮತ್ತು ವಿನಯ್ ಅಂತ ಹೆಸರನ್ನು ತಗೊಳ್ತಾರೆ. ಹಾಗೆ ವರ್ತೂರ್ ಸಂತೋಷ್ ಅವರು ಆ್ಯಕ್ಚುಲಿ ತುಕಾಲಿ ಸಂತೋಷ್ ಅವ್ರ ಜೊತೆಯಲ್ಲಿ ಇರೋದನ್ನು ಬಿಟ್ಟು ಈ ವಾರ ಅವ್ರೇನಾದರೂ ಸ್ವಲ್ಪ ಇಂಡಿವಿಜುವಲ್ ಆಗಿ ಆಡಿದ್ರೆ ಅವರನ್ನು ಎಲಿಮಿನೇಟ್ ಮಾಡೋದು ತುಂಬಾ ಕಷ್ಟ. ಎಲಿಮಿನೇಟ್ ಮಾಡಿದ್ರೆ ಬಿಗ್ ಬಾಸ್ ಅವರು ಕೂಡ ಸಮಜಾಯಿಷಿಯನ್ನು ಕೊಡಬೇಕಾಗತ್ತೆ ಪ್ರೇಕ್ಷಕರಿಗೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ವರ್ತೂರ್ ಸಂತೋಷ್ ಅವರು ಸುದೀಪ್ ಅವ್ರಿಗೆ ಹೇಳಿದಾಗೆ ಅವರು ತುಕಾಲಿ ಸಂತೋಷ್ ಅವರನ್ನು ಬಿಟ್ಟು ಹೊರಗಡೆ ಬಂದು ಆಡಿದ್ರೆ ಉಳಿಯುವಂಥ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ಎಲ್ಲೋ ಒಂದು ಕಡೆ ಮೈಕಲ್ ಅವರು ಸೇವ್ ಆಗಿ ವರ್ತೂರ್ ಸಂತೋಷ್ ಅವರು ಎಲಿಮಿನೇಟ್ ಆಗಿಬಿಡ್ತಾರ ಅನ್ನೋವಂಥ ಭಯ ಕಾಡ್ತಾ ಇದೆ. ಬಟ್ ಆದರೆ ವರ್ತೂರ್ ಸಂತೋಷ್ ಅವರು ಇಷ್ಟು ಬೇಗ ಎಲಿಮಿನೇಷನ್ ಆಗೋ ಅಂಥ ಕ್ಯಾಂಡಿಡೇಟ್ ಅಲ್ಲ. ಸೊ ಅವರು ಒಳಗಡೆ ಇರೋದಕ್ಕೆ ಸಂಪೂರ್ಣ ಅರ್ಹರು ಅನ್ನೋದು ನನ್ನ ಅಭಿಪ್ರಾಯ ಮತ್ತು ಅನಿಸಿಕೆ. ಯಾಕಂದರೆ ಮೈಕಲ್ಗೆ ಕಂಪೇರ್ ಮಾಡೋವಾಗ ಎಲ್ಲೋ ಒಂದು ಕಡೆ ವರ್ತೂರ್ ಸಂತೋಷ್ ಅವರು ಬೆಟರ್ ಅಂತ ಅನ್ನಿಸ್ತಾರೆ. ಯಾಕಂದರೆ ಅವರು ಸುಮ್ಮನೆ ಎಲ್ಲೋ ಜಗಳ ಮಾಡೋದಿಲ್ಲ. ಮತ್ತು ಬಟ್ ಅವರನ್ನು ಹಾದಿ ಸಪ್ಪಿಸ್ತಾ ಇರೋದು ಯಾರಂದರೆ ತುಕಾಲಿ ಸಂತೋಷ್ ಅವರು. ತುಕಾಲಿ ಸಂತೋಷ್ ಅವರು ಕೂಡ ಹೊರಗಡೆ ಹೋಗೋವಂಥ ಚಾನ್ಸಸ್ ಇದೆಯಾ ಗೊತ್ತಿಲ್ಲ. ಯಾಕೋ ತುಕಾಲಿ ಸಂತೋಷ್ ಅವರು ಅಲ್ಲಿ ತುಂಬ ಕಾಮಿಡಿ ಮಾಡ್ತಾರೆ, ಏನೋ ಒಂದು ಮಾತಾಡ್ತಾ ಇರ್ತಾರೆ, ಕಾಂಟ್ರವರ್ಸಿಗೆ ಕಾರಣ ಆಗ್ತಾರೆ. ಹಾಗಾಗಿ ಅವರು ಒಳಗಡೆನೇ ಇರ್ತಾರೆ ಅಂತ ಅನಿಸುತ್ತೆ ಇನ್ನೊಂದು ಸ್ವಲ್ಪ ದಿನ. ಹಾಗೆ ನೋಡಿದ್ರೆ ನಮ್ರತಾ ಅವರು ಈ ವಾರ ನಾಮಿನೇಟ್ ಆಗಲಿಲ್ಲ. ಯಾಕೆ ಅಂತ ನನಗನ್ಸುತ್ತೆ ಅಂದರೆ, ನಮ್ರತಾ ಅವರು ಎಲ್ಲೋ ಒಂದು ಕಡೆ ವಿನಯ್ ಅವ್ರ ಜೊತೆ ತುಂಬಾ ಕ್ಲೋಸ್ ಇದ್ದರು. ವಿನಯ್ ಅವರು ಯಾವಾಗಲೂ ನಾಮಿನೇಷನ್ ಅಥವಾ ಯಾವುದಾದ್ರೂ ಕಳಪೆ ಇನ್ಯಾವುದಾದ್ರೂ ಬರೋವಾಗ ನಮ್ರತಾ ಅವರ ಹೆಸರನ್ನು ತಗೊಳ್ಳೋದಿಲ್ಲ. ಯಾಕೆಂದರೆ ಅವರು ನಿಜಕ್ಕೂ ಲಾಯಲ್ ಆಗಿದ್ದಾರೆ. ಅಂದರೆ ಹೊರಗಡೆ ಎಷ್ಟೇ ಜನ ಅವರನ್ನು ಚಮಚ ಅಂತ ಕರೆದ್ರೂ ಕೂಡ, ಎಲ್ಲೋ ಒಂದು ಕಡೆ ಒಂದು ಸ್ಪೂನನ್ನು ಅವ್ರಿಗೆ ಕೊಟ್ಟರೂ ಕೂಡ ಅವರೆಲ್ಲೂ ವಿಚಲಿತರಾಗದೆ ಅವರು ನಾನು ಇದೇ ಥರನೇ ಇರ್ತೀನಿ ಅಂತ ತುಂಬ ಕಂಡೀಷನ್ ಆಗಿ ವಿನಯ್ ಅವ್ರ ಜೊತೆ ನೆನ್ನೆ ಕೂಡ ಅವರು ಹೇಳ್ಕೊಂಡ್ರು. ಸೊ ಯಾರು ಏನೇ ಅಂತ ಅಂದ್ಕೊಳ್ಳಿ, ನನಗೆ ನೀವು ಫ್ರೆಂಡ್ಶಿಪ್ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ, ನನಗೆ ವಿನಯ್ ಅವರು ತುಂಬ ಇಷ್ಟ ಆಗಿದ್ದಾರೆ, ಹಾಗಾಗಿ ನಾನು ವಿನಯ್ ಅವರನ್ನು ಇದು ಮಾಡ್ತೀನಿ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಕೂಡ. ಬಹುಶಃ ಸ್ನೇಹಿತವರು ಕೂಡ ಅಷ್ಟೇ. ಸ್ನೇಹಿತವರು ಕೂಡ ಹೊರಗಡೆ ಬಂದ ಮೇಲೂ ಕೂಡ ಎಲ್ಲೂ ವಿನಯ್ ಅವರನ್ನು ಬಿಟ್ಕೊಟ್ಟಿಲ್ಲ. ವಿನಯ್ ಅವರು ಸ್ಟಿಕ್ ಟು ಆ ಗೇಮ್. ಅದು ಒಳಗಡೆ ಏನಿದೆ ಅದು ನಮ್ಮದು ರಿಯಲ್ ಫ್ರೆಂಡ್ಶಿಪ್ ಆಗಿತ್ತು ಅನ್ನೋದನ್ನು ಸ್ನೇಹಿತವರು ಹೊರಗಡೆ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ನಮ್ರತಾ, ವಿನಯ್ ಮತ್ತು ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಬಾಂಡಿಂಗ್ ಇತ್ತು. ಅಂದರೆ ತುಂಬ ಜನ ಅವರು ಅಗ್ರೆಸಿವ್ ಆಗಿದ್ದರು, ಏನೇ ಹೇಳಿದ್ರು ಕೂಡ ಅವ್ರು 3 ಜನಕ್ಕೆ ಒಂದು ಸಿಮಿಲಾರಿಟಿ ಇತ್ತು, ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಅದನ್ನು ನಾವು ಅಲ್ಲಗಳೆಯುವಂತಿಲ್ಲ. ಆದರೆ ಇದಕ್ಕೋಸ್ಕರ ನಮ್ರತಾ ಅವರು ನಾಮಿನೇಟ್ನಿಂದ ಬಚಾವಾಗಲಿಲ್ಲ. ಇತ್ತೀಚೆಗೆ ನಮ್ರತಾ ಅವರು ಸಂಗೀತ ಅವ್ರ ಜೊತೆನಲ್ಲೂ ಕೂಡ ಕ್ಲೋಸ್ ಆಗ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಸಂಗೀತ ನಮ್ರತಾ ಅವರನ್ನು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಡೋದಕ್ಕೆ ಪರಿಗಣಿಸಿರಲಿಲ್ಲ. ಅವರು ಪ್ರತಾಪ್ ಅವರಿಗೇ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋ ಥರ ಹೇಳ್ತಾರೆ. ಆದರೆ ಪ್ರತಾಪ್ ಅವರು ಯಾವಾಗ ಸಂಗೀತ ಅವರ ಮನವೊಲಿಸಿ ನಮ್ರತಾ ಅವರನ್ನು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಕಳಿಸ್ತಾರೆ, ಸಂಗೀತ ಅವರ ಕ್ಯಾಪ್ಟನ್ಸಿನಲ್ಲಿ ನಮ್ರತಾ ಅವರು ಕ್ಯಾಪ್ಟನ್ ಆಗ್ತಾರೆ, ಅಲ್ಲಿಂದ ನಮ್ರತಾ ಅವರು ಸಂಗೀತ ಅವ್ರಿಗೆ ತುಂಬಾ ಹತ್ರ ಆಗ್ತಾರೆ. ಸಂಗೀತ ಅವ್ರ ಜೊತೆ ಒಂದಷ್ಟು ಮಾತಾಡ್ತಾರೆ. ಕೆಲವೊಂದು ಸಲ ಸಂಗೀತ ಅವ್ರ ಜೊತೆ ಒಳ್ಳೆ ಬಾಂಧವ್ಯನ ಬೆಳೆಸ್ತಾ ಇದ್ದಾರೆ.
ಮತ್ತು ಇನ್ನೊಂದು ಕಡೆ ಸಂಗೀತ ಮತ್ತು ಕಾರ್ತಿಕ್ ಅವ್ರಿಗೆ ಜಗಳ ಆಗಿದ್ದರಿಂದ ಎಲ್ಲೋ ಒಂದು ಕಡೆ ಈಗ ಕಾರ್ತಿಕ್ ಅವರು ನಮ್ರತಾ ಅವ್ರ ಜೊತೆ ಚೆನ್ನಾಗಿರೋದಕ್ಕೆ ಪ್ರಯತ್ನ ಪಡ್ತಾರೆ. ನೆನ್ನೆ ಅಲ್ಲಿ ಸುಖಾಲಿ ಸಂತೋಷ್ ಅವರು ಕೂಡ ಬೆಂಚಲ್ಲಿ ಕುತ್ಕೊಂಡು ಹೇಳ್ತಾ ಇದ್ರು, "ಇವನೇನು ಗುರು ಫಸ್ಟು ಸಂಗೀತ ಜೊತೆ ಇದ್ದ, ಆಮೇಲೆ ತನೀಷಾ, ಈಗ ನಮ್ರತಾ, ಇವನೇನು ಯಾವಾಗ ಬೇಕು ಅವಾಗ ಆಡ್ತಾನೆ ಇರ್ತಾನೆ ಅಲ್ಲಿಂದ ಇಲ್ಲಿಗೆ, ಇವನ್ನ ನಂಬೋಕ್ಕಾಗಲ್ಲ" ಅಂತ ಬೀನ್ ಬ್ಯಾಗಲ್ಲಿ ಕುತ್ಕೊಂಡು ವರ್ತೂರ್ ಸಂತೋಷ್ ಅವ್ರ ಹತ್ರ ಹೇಳ್ತಾ ಇದ್ರು ತುಕಾಲಿ ಸಂತೋಷ್ ಅವರು. ಆ ರೀತಿ ಈಗ ಆ್ಯಕ್ಚುಲಿ ಪ್ರೆಸೆಂಟ್ಲಿ ಕಾರ್ತಿಕ್ ಅವರು ನಮ್ರತಾ ಅವ್ರ ಜೊತೆ ಸ್ವಲ್ಪ ಚೆನ್ನಾಗೇ ಇದ್ದಾರೆ. ನಮ್ರತಾ ಅವರು ಆದರೆ ಆಗಾಗ ಹೇಳ್ತಾ ಇರ್ತಾರೆ ಏನಂತ, "ಯಾಕೆ ಗುರು ಫ್ರೆಂಡ್ಶಿಪ್ಪಲ್ಲಿ ಈ ರೀತಿ ಎಲ್ಲ ಬರೋದಿಲ್ಲ, ಯಾಕೆ ನೀನು ಸಂಗೀತ ಅವ್ರ ಜೊತೆ ಮಾತಾಡೋದಿಲ್ಲ" ಅನ್ನೋದನ್ನು ಕೂಡ ನಿನ್ನೆ ಹೇಳ್ತಾರೆ. ಹಾಗಾಗಿ ಈ 3 ರೀಸನ್ಗಳು, ಈ 3 ಜನ ಜೊತೆ ಅವರು ಚೆನ್ನಾಗಿದ್ದಿದ್ದರಿಂದ ಈ 3 ಜನ ಅವ್ರ ಹೆಸರನ್ನು ತಗೊಳ್ಳೋದಿಲ್ಲ. ಹಾಗಾಗಿ ನಮ್ರತಾ ಅವರು ನಾಮಿನೇಷನ್ನಲ್ಲೇ ಬರಲಿಲ್ಲ ಅಂತ ಅಂದ್ಕೊಳ್ತೀನಿ. ಮತ್ತೊಂದು ಕಡೆ ತನೀಷಾ ಅವರು ತಮ್ಮಷ್ಟಕ್ಕೆ ತಾವೇ ಗೆಲ್ಲೋ ಕುದುರೆ ಅಂದ್ಕೊಂಡ್ಬಿಟ್ರಾ, ತಮ್ಮಷ್ಟಕ್ಕೆ ತಾವೇ ನಂಬರ್ 1 ಅಂತ ಅಂದ್ಕೊಂಡ್ರಾ. ತುಕಾಲಿ ಸಂತೋಷ್ ಅವರು ಕೂಡ ಹೇಳ್ತಾರೆ, ತಮ್ಮಷ್ಟಕ್ಕೆ ತಾವೇ ಎಲ್ಲ ನಂಬರ್ 1 ನಂಬರ್ 2 ಅಂತ ಅಂದ್ಕೊಂಡು ತಿರುಗ್ತಾ ಇದ್ದಾರೆ ಈ ಮನೆಯಲ್ಲಿ ಅಂತ. ಆ ರೀತಿ ತನೀಷಾ ಅವರು ಎಲ್ಲೋ ಒಂದು ಕಡೆ ತುಂಬ ಓವರಾಗಿ ಅವರು ನಿನ್ನೆ ತೂ ಅಂತ ಉಗ್ದಿದ್ದಾಗಲಿ, ಎಲ್ಲೋ ಒಂದು ಕಡೆ ನಾನೇ ಗ್ರೇಟ್, ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋ ಥರ ಅಂದ್ಕೊಂಬಿಟ್ಟಿದ್ದಾರೆ. ತುಂಬ ಅವ್ರಿಗೆ ಎಲ್ಲೋ ಒಂದು ಕಡೆ ಅಹಂಕಾರ ತಲೆಗೇರಿಬಿಟ್ಟಿದೆ ಅನ್ನೋ ಥರನೇ ಆಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಕಡೆ ನೋಡಿದ್ರೆ ಪ್ರತಾಪ್ ಅವರು ತಮ್ಮಷ್ಟಕ್ಕೆ ತಾವೇ ಎಲ್ಲೋ ಒಂದು ಕಡೆ ಗೆಲ್ಲೋದಿಲ್ಲ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಯಾಕಂದರೆ ಅಲ್ಲಿ ಮನೆಯಲ್ಲಿ ಎಲ್ಲರೂ ಚುಚ್ಚಿ ಚುಚ್ಚಿ ನೀನು ಅದು ಮಾಡ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ ಅಂತ ಹೇಳುವಾಗ ಪ್ರತಾಪ್ ಅವರು ಅವ್ರನ್ನ ಅವರೇ ಅಲ್ಲಿ, ಯಾಕೆಂದರೆ ಹೊರಗಡೆ ಏನು ನಡೀತಾ ಇದೆ, ಇಷ್ಟೊಂದು ಸಪೋರ್ಟ್ ಇದೆ, ನಮಗೆ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಈಗ ಫ್ಯಾಮಿಲಿಯವರು ಬಂದಾಗ ಕೂಡ ಅಲ್ಲಿ ಸಂಗೀತ ಕ್ಯಾಪ್ಟನ್ ಆಗಲಿ ಅಂತ ಒಂದು 3 ಜನ ಹೇಳಿದ್ರೆ, ತನೀಷಾ ಕ್ಯಾಪ್ಟನ್ ಆಗಲಿ ಅಂತ ಒಂದು 3 ಜನ ಫ್ಯಾಮಿಲಿ ಹೇಳಿದ್ರೆ, ಪ್ರತಾಪ್ ಅವರಿಗೆ ಒಂದು 2 ಫ್ಯಾಮಿಲಿ ಹೇಳ್ತಾರೆ. ಅಲ್ಲೂ ಕೂಡ ತುಂಬ ಜನ ಎಲ್ಲೂ ಪ್ರತಾಪ್ ಅವರ ಬಗ್ಗೆ, ಅಂದರೆ ಹೊರಗಡೆ ಇರೋದನ್ನು ಒಳಗಡೆ ಹೇಳ್ಬಾರ್ದು ಅನ್ನೋವಂಥ ಕೆಲವೊಂದು ಕಂಡೀಷನ್ಸ್ ಇರೋದರಿಂದ ಅಲ್ಲಿ ಪ್ರತಾಪ್ ಅವ್ರಿಗೆ ಕರೆಕ್ಟಾಗಿ ಏನೂ ಗೊತ್ತಾಗಿಲ್ಲ. ಮತ್ತು ಒಂದು ಕಡೆ ಪವಿ ಅವರು ಒಳಗಡೆ ಬಂದಾಗ ವಿನಯ್ ಅವ್ರಿಗೆ ಹೇಳಿರ್ತಾರೆ, ನಿಮಗೆ ಸಿಕ್ಕಾಪಟ್ಟೆ ಇದಾಗಿದೆ, ಅಂದರೆ ಅಲ್ಲಿ ಹೆಸರು ಡ್ಯಾಮೇಜ್ ಆಗಿದೆ ಅನ್ನೋ ರೀತಿಯಲ್ಲಿ ಮಾತಾಡಿರ್ತಾರೆ. ಅದನ್ನು ಸುದೀಪ್ ಅವರು ಕೂಡ ಅಡ್ರೆಸ್ ಮಾಡ್ತಾರೆ, ಬಿಗ್ ಬಾಸ್ ಅವರು ಕೂಡ ಅಡ್ರೆಸ್ ಮಾಡ್ತಾರೆ. ಪವಿ ಅವರನ್ನು ತರಾಟೆಗೆ ತೊಗೊಳ್ತಾರೆ ಕೂಡ, "ನೀವು ಯಾಕೆ ಏನೇನೋ ಹೇಳ್ತಾ ಇದ್ದೀರಾ, ನಿಮ್ಗೆ ಹೆಂಗೆ ಗೊತ್ತು, ನೀವೇನು ಬಿಗ್ ಬಾಸ್ ನೋಡಿದ್ದೀರಾ" ಅನ್ನೋ ಥರ ಪವಿ ಅವರನ್ನು ಅಲ್ಲಿ ಟಾರ್ಗೆಟ್ ಮಾಡಿ ಅದೆಲ್ಲ ಸುಳ್ಳು ಅನ್ನೋ ಥರ ಒಳಗಡೆ ಒಂದು ಇದನ್ನು ಕ್ರಿಯೇಟ್ ಮಾಡ್ತಾರೆ. ಹಾಗಾಗಿ ಹೊರಗಡೆಯಿಂದ ಬರೋವಂಥ ಕೆಲವೊಂದು ವಿಷಯಗಳನ್ನು ಯಾವುದನ್ನು ನಂಬಬೇಕು, ಯಾವುದನ್ನು ನಂಬಬಾರ್ದು ಅನ್ನೋ ವಿಷಯದಲ್ಲಿ ಪ್ರತಾಪ್ ಅವರು ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದಾರೆ. ಸೊ ಇವರೆಲ್ಲರೂ ಅದಲ್ಲದೆ ಅವರು ಈ ರೀತಿ ಒಂದು ನಿರ್ಧಾರನ ತಗೊಳ್ಳೋದಕ್ಕೆ ಮತ್ತೊಂದು ಕಾರಣ ಕೂಡ ಇದೆ. ಇನಿಷಿಯಲಿ ಅವರು ಬಿಗ್ ಬಾಸ್ಗೆ ಬರೋವಾಗ ಅವ್ರಿಗೆ ಒಂದು 41-42% ಮಾತ್ರನೇ ಬರುತ್ತೆ. ಅವರಲ್ಲಿ ಅಸಮರ್ಥರಾಗಿ ಹೋಗಿ ಕೂತ್ಕೊಳ್ತಾರೆ. ಅಂದರೆ ಅವ್ರಿಗೆ ವೋಟಿಂಗ್ ಬರೋದಿಲ್ಲ ಒಳಗಡೆ ಹೋಗೋದಕ್ಕೆ. ಅಲ್ಲೇ ಅವರು ಸ್ವಲ್ಪ ನಿರಾಸೆ ಆಗಿರ್ತಾರೆ. ಮೊದಲನೇ ವಾರದಲ್ಲಿ ನೋಡಿದ್ರೆ ನೆಲದ ಮೇಲೆ ಮಲಗಿರ್ತಾರೆ. ಒಂದು ರೀತಿ ನಮಗಿದೇ ಸಾಕು ಅನ್ನೋ ರೀತಿ ಇರ್ತಾರೆ. ಜೀವನನೇ ಜಿಗುಪ್ಸೆಗೊಂಡಂತೆ ಇರ್ತಾರೆ. ಅಲ್ಲಿಂದ ಸ್ವಲ್ಪ ಸುದೀಪ್ ಅವರು ಎಂಕರೇಜ್ ಮಾಡಿದ್ಮೇಲೆ ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ ನಿಜ. ಆದರೂ ಎಲ್ಲೋ ಒಂದು ಕಡೆ ಇಡೀ ಮನೆಯವರನ್ನು ಅಟ್ಯಾಕ್ ಮಾಡುವಾಗ ಮನೆಯಲ್ಲಿ ಎಲ್ಲರೂ ಕೂಡ ನೀನು ನಿನಗೆ ಕೀ ಕೊಟ್ರೇನೆ, ನೆನ್ನೆ ಸುದೀಪ್ ಅವರು ಕೂಡ ಒಂದು ಪ್ರಶ್ನೆನ ಕೇಳ್ತಾರೆ, ಕೀ ಕೊಟ್ಟರೆ ಮಾತ್ರನೇ ಪ್ರತಾಪ್ ಅವರು ಆಡ್ತಾರೆ ಅಂತ. ಈ ಪ್ರಶ್ನೆ ಎಲ್ಲೋ ಒಂದು ಕಡೆ ಪ್ರತಾಪ್ ಅವರು ತುಂಬಾ ಬುದ್ಧಿವಂತ ಇದ್ದಾರೆ. ಸೊ ಈ ರೀತಿ ಒಂದು ಪ್ರಶ್ನೆಯನ್ನು ಕೇಳಿದಾಗ ಪ್ರತಾಪ್ ಅವ್ರಿಗೆ ಒಳಗಡೆ ಅನಿಸಿರುತ್ತೆ, ಇದು ಸುದೀಪ್ ಅವ್ರು ಕೇಳಿದ ಪ್ರಶ್ನೆ ಆಗಿರಲ್ಲ, ಎಲ್ಲೋ ಒಂದು ಕಡೆ ಜನ ಈ ರೀತಿ ಅಂದ್ಕೊಳ್ತಾ ಇದ್ದಾರೆ, ಅದಕ್ಕೆ ಸುದೀಪ್ ಅವರು ಈ ರೀತಿ ಕ್ವಶನನ್ನು ಕೇಳಿದಾರ ಅಂತ ಅನಲೈಸ್ ಮಾಡುವಾಗ ಪ್ರತಾಪ್ ಅವ್ರಿಗೆ ಎಲ್ಲೋ ಒಂದು ಕಡೆ ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ ಈ ರೀತಿ ಒಂದು ಪ್ರಶ್ನೆಯಿಂದ. ಸೊ ಆ ರೀತಿ ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಆಗಿದ್ದರಿಂದನೇ ಪ್ರತಾಪ್ ಅವರು ಒಳಗಡೆ ತಮ್ಮಷ್ಟಕ್ಕೆ ತಾವೇ ಅಲ್ಲೋಗಿ ಒಂದು 75,000 ಅಮೌಂಟನ್ನು ಕೇಳ್ತಾರೆ, ನನಗೆ ಈ ರೀತಿ ರೇಟ್ ಮಾಡ್ಕೊತಾ ಇದ್ರಿ ಅಂತ. ಆಮೇಲೆ ಮನೆಯವರು 50,000 ಹೇಳ್ತಾರೆ. ಆದರೆ ಅದು ಮನೆಯವರು ಕೊಟ್ಟಿದ್ದು. ವ್ಯತಿರಿಕ್ತವಾದಂಥ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಇವತ್ತು ತುಂಬ ಜನ ಕಮೆಂಟ್ ಮಾಡಿದ್ದಾರೆ. ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಏನಂತ ಹೇಳಿದ್ದಾರೆ ಅಂತಂದರೆ, ಕರೆಕ್ಟ್ ಇದೆ, ಪ್ರತಾಪ್ ಅವರು 50,000 ತೊಗೊಂಡಿದ್ದು ಕರೆಕ್ಟೇ ಇದೆ, ಆದರೆ ಆಮೇಲೆ ಅದಕ್ಕೆ 2-0 ಸೇರಿ ಬಿಗ್ ಬಾಸ್ ಅವರು 50 ಲಕ್ಷ ಕೊಡ್ತಾರೆ, ಡೋಂಟ್ ವರಿ ಅಂತ ಕಮೆಂಟ್ ಮಾಡಿದ್ದಾರೆ. ಸೊ ಈ ರೀತಿ ಕಮೆಂಟ್ಗಳು ಹೊರಗಡೆ ಇದೆ, ಹೊರಗಡೆ ಅವ್ರಿಗೆ ಸಪೋರ್ಟ್ ಇದೆ, ಎಲ್ಲ ಅವರು ಟಾಪ್ 5 ಇದ್ದೇ ಇರ್ತಾರೆ, ಸುದೀಪ್ ಅವರ ಒಂದು ಕೈ ಅವ್ರ ಕೈಯಲ್ಲಿ ಇರುತ್ತೆ ಅನ್ನೋವಂಥ ಒಂದು ಅಭಿಪ್ರಾಯಗಳು ಹೊರಗಡೆ ಇದೆ. ಆದರೆ ಒಳಗಡೆ ಒಂದು ವ್ಯತಿರಿಕ್ತವಾದ ಅಭಿಪ್ರಾಯ ಇರೋದರಿಂದ ಎಲ್ಲೋ ಒಂದು ಕಡೆ ಪ್ರತಾಪ್ ಅವರು ಅವರಷ್ಟಕ್ಕೆ ಅವರೇ
ತಮ್ಮನ್ನು ಕಮ್ಮಿ ರೇಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇಲ್ಲಾಂದರೆ ಅದು ಒಂದು ಸ್ಟ್ರಾಟಜಿ ಕೂಡ ಇರ್ಬೋದು. ಸುಮ್ಮನೆ ಜಗಳ ಮಾಡಿ ಕೆಟ್ಟ ಹೆಸರು ತಗೊಳ್ಳೋ ಬದಲು ಇದನ್ನು ತಗೊಂಡು ಸುಮ್ಮನೆ ಇರೋಣ ಅನ್ನೋದು ಪ್ರತಾಪ್ ಅವರ ಸ್ಟ್ರಾಟಜಿ ಕೂಡ ಇರ್ಬೋದು, ಹೇಳೋಕ್ಕಾಗಲ್ಲ. ಪ್ರತಾಪ್ ಅವರನ್ನು ನಾವು ಅಷ್ಟು ಕಮ್ಮಿಯಾಗಿ ಲೆಕ್ಕ ಹಾಕೋದಕ್ಕಾಗೋದಿಲ್ಲ. ಅವ್ರ ತಲೆಯಲ್ಲಿ ಏನು ಓಡ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತು. ಯಾಕೆಂದರೆ ಸಾಕಷ್ಟು ಸರಿ ನಾವು ನೋಡಿದ್ದೀವಿ, ಅವನು ತುಂಬ ಬುದ್ಧಿವಂತ ಇದ್ದಾನೆ. ಸೊ ಬುದ್ಧಿವಂತಿಕೆಯನ್ನು ತೋರಿಸ್ತಾನೆ ಕೂಡ. ಇವೆಲ್ಲವನ್ನು ನೋಡ್ತಾ ಇದ್ದರೆ ನಿಮ್ಗೇನು ಅನಿಸುತ್ತೆ? ಪ್ರತಾಪ್ ಅವರು ಯಾಕೆ ಅವರು 75,000ಕ್ಕೆ ಹೋಗಿ ಅಲ್ಲಿ ಚೂಸ್ ಮಾಡ್ತಾರೆ ಅನ್ನೋದನ್ನು, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ತನಿಷಾ ಅವರು ಇನ್ನು ಮುಂದೆ ಹೇಗೆ ಆಡ್ತಾರೆ? ಈ ವಾರ ಪೂರ್ತಿ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಈ ವಾರ ಇಡೀ ಅವರು ಎಲ್ಲಾದರೂ ಜಗಳ ಮಾಡ್ತಾ ಇರ್ತಾರೆ ಅಂತ ಅನಿಸುತ್ತೆ. ಎಲ್ಲೋ ಒಂದು ಕಡೆ ಮೈಕಲ್ ಅವರು ಮೊನ್ನೆ ಸುದೀಪ್ ಅವ್ರ ಹತ್ರನೇ ಹೇಳ್ತಾರೆ ಏನಂತ, ಸರ್ ಇವರು ಕ್ಯಾಪ್ಟನ್ ಆದಮೇಲೆ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿದ್ದಾರೆ, ನಾನು ಏನು ಮಾಡ್ತೀನೋ ಗೊತ್ತಿಲ್ಲ. ಈ ಹಿಂದೆ ಕಾರ್ತಿಕ್ ಅವ್ರಿಗೂ ನಾನು ಒಂದು ಸರ್ತಿ ಟಾಂಗ್ ಕೊಟ್ಟಿದ್ದೀನಿ, ಈಗ ನಾನು ತನಿಷಾ ಅವ್ರಿಗೆ ಅದೇ ರೀತಿ ಒಂದು ಟಾಂಗ್ ಕೊಡ್ತೀನಿ ಅಂತ ಅವರು ಸುದೀಪ್ ಅವ್ರ ಮುಂದೆನೇ ಕೂಡ ಹೇಳ್ತಾರೆ. ಸೊ ಅದನ್ನೆಲ್ಲ ನೋಡಿದ್ರೆ ಎಲ್ಲೋ ಒಂದು ಕಡೆ ಮೈಕಲ್ ಮತ್ತು ತನಿಷಾ ಅವರ ಮಧ್ಯೆ ಒಂದಷ್ಟು ಜಗಳಗಳನ್ನು ಖಂಡಿತ ನಾವು ಮುಂದಿನ ದಿನಗಳಲ್ಲಿ ನೋಡ್ತೀವಿ ಅಂತಲೇ ಅನಿಸುತ್ತೆ. ಎಲ್ಲೋ ಒಂದು ಕಡೆ ಮೈಕಲ್ ಅವ್ರಿಗೆ ತನಿಷಾ ಅವರು ಇಷ್ಟ ಆಗ್ತಾಯಿಲ್ಲ. ಅಂದರೆ ಮೈಕಲ್ ಅವರು ಯಾರೇ ಅಗ್ರೆಸಿವ್ ಆದರೂ, ಅಂದರೆ ಅವ್ರ ಹತ್ರ ಚೆನ್ನಾಗಿದ್ದರೆ ಮಾತ್ರ ಅವರು ಚೆನ್ನಾಗಿರ್ತಾರೆ. ಅವ್ರನ್ನ ಏನಾದರೂ ಒಂದು ಕಳಪೆ ಕೊಟ್ಬಿಟ್ರೆ ಅಥವಾ ನೀನು ಹೋಸ್ಟ್ ಅಂತ ಹೇಳ್ಬಿಟ್ರೆ ಮೈಕಲ್ ಅವರು ಅಲ್ಲಿ ಜಿದ್ದನ್ನು ಸಾಧಿಸ್ತಾ ಹೋಗ್ತಾರೆ. ಬಟ್ ನಾನು ಈ ಹಿಂದೆ ಕೂಡ ಒಂದು ಸಲ ಹೇಳಿದ್ದೀನಿ, ನನಗೊಂದು ಆಶ್ಚರ್ಯ ಏನಂದರೆ ಮೈಕಲ್ ಅವರು ಇಶಾನಿ ಅವರನ್ನು ಉಪಯೋಗಿಸ್ಕೊಂಡು ತುಂಬಾ ಇದಾದರು. ಇಶಾನಿ ಅವರಿಂದಾಗಿ ಮೈಕಲ್ ಅವರು ಕೂಡ ಸ್ವಲ್ಪ ಟ್ರೆಂಡ್ ಆಗ್ತಾಯಿದ್ರು. ಸೊ ಆದರೆ ಎಲ್ಲೋ ಒಂದು ಕಡೆ ಆ ಮನುಷ್ಯ ಇಶಾನಿ ಬಗ್ಗೆ ಅಂದ್ಕೊಳ್ಳೋದೇ ಇಲ್ಲ, ನೆನೆಸ್ಕೊಳ್ಳೋದೇ ಇಲ್ಲ. ಅದನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ತುಂಬಾ ಮೆಟೀರಿಯಲಿಸ್ಟಿಕ್ ಆಗಿ ಕಾಣ್ತಾರೆ ಮೈಕಲ್ ಅವರು. ಆದರೂ ಕೂಡ ಅವರು ಒಳಗಡೆನೇ ಇದ್ದಾರೆ. ಮೈಕಲ್ ಅವರು ಇರೋದ್ರಿಂದ ಎಲ್ಲೋ ಒಂದು ಕಡೆ ಇದು ಯಾವ ರೀತಿ ಹೋಗುತ್ತೆ ನೋಡಬೇಕು. ಮೈಕಲ್ ಅವರನ್ನು ಉಳಿಸ್ಕೊಳ್ತಾರೆ ಬಿಗ್ ಬಾಸ್ ಅವರು ಅಲ್ಲಿ ಅಂತ ಅನಿಸುತ್ತೆ. ಆದರೆ ಅವರು ಎಲಿಮಿನೇಟ್ ಆಗೋದು ಬೆಟರ್ ಅಂತ ನನಗನ್ಸುತ್ತೆ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡೋಣ. ಸೊ ಬಿಗ್ ಬಾಸ್ ನಮ್ಮ ಚಾನಲನ್ನು ನೋಡ್ತಾ ಇರಿ, ಹಾಗೆ ನಮ್ಮನ್ನು ಸಪೋರ್ಟ್ ಮಾಡಿ. ಮತ್ತೊಂದು ವಿಷಯ ಏನಂತಂದರೆ, ನಮ್ಮ ಚಾನಲ್ ನಿನ್ನೆ 1000 ಸಬ್ಸ್ಕ್ರೈಬರ್ಸನ್ನು ಅಚೀವ್ ಮಾಡಿದ್ದೀವಿ. ನಿಮ್ಮೆಲ್ಲರ ಸಪೋರ್ಟ್ಗೆ ನಿಜಕ್ಕೂ ಧನ್ಯವಾದಗಳು. ನಿಮ್ಮೆಲ್ಲರ ಸಪೋರ್ಟಿಂದನೇ ನಮಗೆ 1000 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಅಂತ ಹೇಳ್ಬೋದು. ನಿಮ್ಮ ಸಪೋರ್ಟ್ ಹೀಗೆ ಮುಂದುವರಿಲಿ. ಹಾಗೆ ತುಂಬ ಜನ ಪ್ರತಾಪ್ ಅವ್ರಿಗೆ ಕಮೆಂಟ್ ಮಾಡ್ತಾ ಇರ್ತೀರಾ. ಹಾಗೆ ಕೆಲವೊಂದು ಜನ ಕಾರ್ತಿಕ್ ಅವ್ರಿಗೆ ಕಮೆಂಟ್ ಮಾಡ್ತಾ ಇರ್ತಾರೆ. ಮತ್ತೊಂದು ಸ್ವಲ್ಪ ಜನ ಸಂಗೀತ ಅವ್ರಿಗೆ ಹಾರ್ಟಿಂಗ್ಸನ್ನು ಹಾಕ್ತಾ ಇರ್ತಾರೆ. ಮತ್ತು ಇನ್ನೊಂದು ಕಡೆ ತನಿಷಾ ಅವ್ರಿಗೂ ಕೂಡ ಸಪೋರ್ಟ್ ಮಾಡ್ತಾ ಇರ್ತಾರೆ. ಎಲ್ಲರಿಗೂ ಕೂಡ ಒಂದಷ್ಟು ಸಪೋರ್ಟರ್ಸ್ ಇದ್ದೇ ಇರ್ತಾರೆ. ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದಿರುತ್ತೆ. ಇವಾಗ ಒಬ್ಬರಿಗೆ ಪ್ರತಾಪ್ ಅವ್ರು ಇಷ್ಟ ಆದರೆ ಮತ್ತೊಬ್ಬರಿಗೆ ವಿನಯ್ ಅವ್ರು ಇಷ್ಟ ಆಗ್ತಾರೆ. ಎಲ್ಲರೂ ಒಂದೇ ರೀತಿ ಇರೋದಿಲ್ಲ. ಎಲ್ಲರೂ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅಭಿಪ್ರಾಯಗಳು ಇರುತ್ತೆ. ಅಂದರೆ ಕೆಲವೊಬ್ಬರಿಗೆ ನಮ್ರತಾ ಅವ್ರು ಇಷ್ಟ ಆಗಿರ್ತಾರೆ, ಕೆಲವೊಬ್ಬರಿಗೆ ಸಂಗೀತ ಅವರು ತುಂಬ ಇಷ್ಟ ಆಗಿರ್ತಾರೆ. ಈಗ ತುಂಬ ಜನ ಪ್ರತಾಪ್ ಅವರಿಗೆ ಇಷ್ಟ ಆಗಿ ಅಲ್ಲಿ ಮೆಸೇಜ್ ಮಾಡ್ತಾ ಇರ್ತಾರೆ. ಮತ್ತೊಂದು ಕಡೆ ಪ್ರತಾಪ್ ಅವರನ್ನು ಹೀಯಾಳಿಸಿ ಕೂಡ ಮೆಸೇಜ್ ಮಾಡ್ತಾ ಇರ್ತಾರೆ. ನೀವೆಲ್ಲ ಯಾಮಾರ್ತಾ ಇದ್ದೀರಾ, ಸೊ ಅವನು ಮತ್ತೊಂದು ಸಲ ನಿಮ್ಮನ್ನು ಯಾಮಾರಿಸ್ತಾ ಇದ್ದಾನೆ ಅಂತ ಹೇಳೋರು ಕೂಡ ಇದ್ದಾರೆ. ಸೊ ಅಂದರೆ ಅದು ಅವರ ಪ್ರಾಸ್ಪೆಕ್ಟಿವ್. ಬಹುಶಃ ಅವ್ರು ಎಲ್ಲೋ ಒಂದು ಕಡೆ ನನಗೇನು ಅನಿಸುತ್ತೆ ಅಂದರೆ, ಯಾವುದೋ ಒಂದು ಹಳೆಯ ವಿಚಾರವನ್ನು ಇಟ್ಕೊಂಡು ಮತ್ತೆ ಮತ್ತೆ ಇದು ಮಾಡ್ತಾ ಇರ್ತಾರೆ. ಕೆಲವೊಂದು ಕಮೆಂಟ್ಗಳು ಯಾವ ರೀತಿ ಇರುತ್ತೆ ಅಂತಂದರೆ, ಪ್ರತಾಪ್ ಅವ್ರನ್ನ ತುಂಬ ಹೀಯಾಳಿಸೋ ರೀತಿಯಲ್ಲಿ ಇರುತ್ತೆ. ಯಾಕೆ ಇವರೆಲ್ಲ ಪ್ರತಾಪ್ ಅವರನ್ನು ಕ್ಷಮಿಸೋದೇ ಇಲ್ಲ, ಆ ಹುಡುಗ ಕ್ಷಮೆಗೆ ಅರ್ಹ ಅಲ್ಲ ಅನ್ನೋ ರೀತಿಯಲ್ಲೇ ಮಾತಾಡ್ತಾರೆ. ಬಟ್ ಇನ್ನೊಂದು ಕಡೆ ಪ್ರತಾಪ್ ಅವರಿಗೆ ಬರುವಂಥ ಪಾಸಿಟಿವ್ ಕಮೆಂಟ್ಗಳನ್ನು ಕೂಡ ಇದೆ. ಪ್ರತಾಪ್ ಅವರು ಗೆಲ್ಲಿ ಅಂತ ಹರಿಸೋವಂಥ ತಾಯಂದರು ತುಂಬ ಜನ ಇದ್ದಾರೆ. ಸೊ ಆ ಮೆಸೇಜ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ, ಅವರೆಲ್ಲ ಪ್ರತಾಪ್ ಗೆಲ್ಲಿ ಅಂತ ಹರಿಸೋ ರೀತಿಯಲ್ಲೇ ಮಾತಾಡ್ತಾರೆ. ಅವರ ಹರಕೆ ನೆರವೇರಲಿ, ಕೆಲವೊಂದು ಕಡೆ ಅವರು ಗೆಲ್ಲಿ ಅಂತ ನಮ್ಮ ಹಾರೈಕೆ ಕೂಡ.